ರಾಮ್ ರಾಮ್ ಎಲ್ರಿಗೂ ನಮಸ್ಕಾರ. ನಾನು ಕೌಬೈ ಚರಿತ್. ರಾಮನಗರದಲ್ಲಿ ನಾನೊಂದು ಫಿಟ್ನೆಸ್ ಕ್ಲಬ್ನ ಮಾಡ್ತಾಯಿದ್ದೀನಿ. ಆ ಫಿಟ್ನೆಸ್ ಕ್ಲಬ್ಬಲ್ಲಿ ಕಂಪ್ಲೀಟ್ ಫಿಟ್ನೆಸ್ ಜೊತೆ ಒಂದು ಪಾರ್ಟು ಗರಡಿ ಮನೆ ಇರುತ್ತೆ. ಆ ಗರಡಿ ಮನೆ ಅಂತ ಹೇಳಿದ್ಮೇಲೆ ನಮ್ಮ ಬಾಸ್ ಅದರ ಅಧಿಪತಿ ಆಂಜನೇಯ ಇರಲೇಬೇಕು. ಸೊ ವಿಗ್ರಹ ಕಟ್ತಾ ಇದ್ದೀವಿ ಆಂಜನೇಯಂದು. ಅದಕ್ಕೆ ಇವತ್ತು ನಾವು ಗುದ್ಲಿ ಪೂಜೆ ಮಾಡ್ತಾಯಿದ್ದೀವಿ. ತುಂಬ ಕಷ್ಟ ಕೊಡೋರ ಮಧ್ಯದಲ್ಲಿ ತುಂಬ ಇಷ್ಟಪಟ್ಟು ನನ್ನ ಬೆಳೆಸಿರೋ ನನ್ನ ಆಂಜನೇಯನಿಗೆ ನನ್ನ ಕಡೆಯಿಂದ ಇದೊಂದು ಚಿಕ್ಕ ಕಿರುಕಾಣಿಕೆ. ಜೈ ಶ್ರೀರಾಮ್. ಎಲ್ಲರಿಗೂ ಕೊಟ್ಬಿಡಿ. ಅಲ್ಲಿ
ಶಿವಣ್ಣ ಕಷ್ಟಪಟ್ಟು ಆಂಜನೇಯನ ಕಟ್ಸ್ತಾ ಇದ್ದೀವಿ, ನೀನು ಇಷ್ಟಪಟ್ಟು ಮಾಡ್ತೀನಿ ಅಂತ ಬಂದಿದ್ಯಾ. ಆದಷ್ಟು ಬೇಗ ನಮಗೆ ನಾವೇನು ಅಂದ್ಕೊಂಡಿದ್ದೀವಿ ಅದೇ ಥರ ನಮ್ಮ ಆಂಜನೇಯ ಬಂದು ನಿಂತ್ಕೊಳ್ಳಿ ಅಂತ ಹೇಳ್ತೀನಿ. ಮುಗಿಸೋಣ ಸರ್ ಬೇಗ. ಎಲ್ರಿಗೂ ನಮಸ್ಕಾರ. ನನ್ನ ಆಂಜನೇಯ ನಿಲ್ಲೋದಕ್ಕೆ ಬೇರೆ ಮೇನ್ ಕಾರಣ ಯಾರು ಅಂದರೆ ಶಿವ ಅವರು. ಯಾಕಂದರೆ ಈ ಆಂಜನೇಯ ಮುಂಚೆ ಒಂದು ಆಂಜನೇಯ ಕಟ್ಟಿದ್ರು, ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಸೊ ಈ ಆಂಜನೇಯನ ಕಟ್ಟಬೇಕು ಅಂತ ಮೇನ್ ನಾನು ಅಂದ್ಕೊಂಡಿದ್ದೆ. ಬಟ್ ಯಾರ ಕೈಲಿ ಕಟ್ಸೋಣ ಅನ್ನೋಷ್ಟರಲ್ಲಿ ನಮ್ಮ ಶಿವ ಅವರು ತುಂಬ ಕೆಲಸಗಳು ನೋಡಿದ್ದೀನಿ. ಅವರು ಇವತ್ತು ಇದನ್ನು ಆಂಜನೇಯ ನಿಲ್ಲಿಸೋದಕ್ಕೆ ಮೇನ್ ಕಾರಣ ಆಗಿದ್ದಾರೆ. ಇವತ್ತಿಂದ ಇವರೇ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಮತ್ತು ಇದು ಕಂಪ್ಲೀಟ್ ಆಗೋಷ್ಟರಲ್ಲಿ ನೀವು ಕೇಳ್ತಾ ಇರ್ತೀರಿ ಯಾರು ಕಟ್ಟಿದ್ರು ಅಂತ. ಇವತ್ತೇ ನೋಡ್ಕೊಬಿಡಿ, ಇನ್ನು ಡೈಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಾನು ಏನೇ ಫಿಟ್ನೆಸ್ಸಲ್ಲಿ ಕೆಲಸ ಮಾಡಿದ್ರು ನನ್ನ ಹಿಂದೆ ಆಂಜನೇಯ ಇದ್ದೇ ಇರ್ತಾರೆ. ಅದೇ ಥರ ನೀವು ನನ್ನ ಹಿಂದೆ ಇದ್ದು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊತಾ ಇದ್ದೀನಿ. ಇದೇ ಥರ ಸಪೋರ್ಟ್ ಮಾಡ್ತೀರಿ. ಮತ್ತು ಈ ನನ್ನ ಫಿಟ್ನೆಸ್ ಕ್ಲಬ್ಬು ಮತ್ತು ನನ್ನ ಆಂಜನೇಯ ಸ್ಟ್ಯಾಚು ಇದ್ರ ಬಗ್ಗೆ 365 ಡೇಸ್ ಅಪ್ಡೇಟ್ ಕೊಡಬೇಕು ಅಂತೇಳಿ ಮತ್ತು 2 ಸತಿ ನಾನು 365 ಡೇಸ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಒಂದು ಸತಿ 300 ಡೇಸ್ ಮಾಡಿದೆ, ಒಂದು ಸತಿ 100+ ಮಾಡಿದೆ. ಬಟ್ ಇದೆ ಕೆಲಸಗಳ ಮಧ್ಯದಲ್ಲಿ ಅದು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಬಟ್ ಇವತ್ತಿಂದ ನಾನು ಅಂದ್ಕೊಂಡಿದ್ದೆ ನಾನು ಆಂಜನೇಯನಿಗೆ ಯಾವತ್ತು ಸ್ಟ್ಯಾಚು ಸ್ಟಾರ್ಟ್ ಮಾಡ್ತೀನಿ ಅವತ್ತಿಂದ ಸ್ಟಾರ್ಟ್ ಮಾಡ್ತೀನಿ ಅಂತೇಳಿ. ಇವತ್ತಿಂದ ನನ್ನ 365 ಡೇಸ್ ಚಾಲೆಂಜ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಏನೆಲ್ಲ ನನ್ನ ಅಪ್ಡೇಟ್ ಸ್ಟ್ಯಾಚುದಾಗಲಿ ಕ್ಲಬ್ದಾಗಲಿ ಏನೆಲ್ಲ ಅಪ್ಡೇಟ್ ಕೊಡಬೇಕು ಎಲ್ಲ ಡೈಲಿ ಕೊಡ್ತಾ ಹೋಗ್ತೀನಿ. ನಿಮಗೂ ಏನೆಲ್ಲ ಡೌಟ್ಸ್ ಇದೆ ಕಮೆಂಟಲ್ಲಿ ಬಂದು ತಿಳಿಸ್ಕೊಡಿ, ನಾನು ಆನ್ಸರ್ ಮಾಡ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಸೊ ಮಚ್. ಜೈ ಹನುಮಾನ್.